ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಕೆಲವೊಂದು ಫೋಟೋಸನ್ನು ತೋರಿಸ್ತೀನಿ. ಆ ಫೋಟೋವನ್ನು ನೋಡಿ ಜಡ್ಜ್ ಮಾಡಿ, ಆ ಫೋಟೋ ಕ್ಯಾಮ್ರಾದಲ್ಲಿ ತೆಗೆದಿರುವಂಥ ಫೋಟೋನ, ಫೋಟೋಶಾಪ್ನಲ್ಲಿ ಎಡಿಟ್ ಮಾಡಿರುವಂಥ ಫೋಟೋನ, ಅಥವಾ AI ಮುಖಾಂತರ ಜನರೇಟ್ ಮಾಡಿರುವಂಥ ಫೋಟೋನ ಅಂತ. ತುಂಬ ಜನ ನೋಡೋರಿಗೆ ಅದು ಆ್ಯಕ್ಚುಲ್ ಆಗಿ ಕ್ಯಾಮ್ರಾದಲ್ಲೇ ತೆಗೆದಿರುವಂಥ ಫೋಟೋ ಇರಬಹುದಾ ಅಂತ ಅನಿಸುತ್ತೆ. ಆದರೆ ಇದೊಂದು AI ಮುಖಾಂತರ ಜನರೇಟ್ ಮಾಡಿರುವಂಥ ಫೋಟೋ. ಡಿಫ್ರೆನ್ಸ್ ಗೊತ್ತಾಗಲ್ಲ, ತುಂಬ ರಿಯಲಿಸ್ಟಿಕ್ ಆಗಿರುವಂಥದ್ದು ಅಲ್ವಾ. ನೆನ್ನೆ ನಾನು ಟೆಕ್ ನ್ಯೂಸಲ್ಲೂ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೆ. ಒಬ್ಬ ಇನ್ಸ್ಟಾಗ್ರಾಮರ್ AI ಮುಖಾಂತರ ಕೆಲವೊಂದು ಫೋಟೋಸನ್ನ ಜನರೇಟ್ ಮಾಡಿದ್ದಾನೆ ಆಯಿತಾ. ಬಿಲಿಯನೇರ್ಸು, ಎಲಾನ್ ಮಸ್ಕು, ನಮ್ಮ ಅಂಬಾನಿಯವರು, ಇವರೆಲ್ಲ ಏನು ಬಿಲಿಯನ್ಸ್ ಇದ್ದಾರೆ, ಅವರೆಲ್ಲರೂ ಕೂಡ ಬಡವರಾಗಿದ್ದರೆ ಹೆಂಗಿರ್ತಿದ್ರು ಅನ್ನೋ ಒಂದು ಫೋಟೋನ ಜನರೇಟ್ ಮಾಡಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿನ್ನೆ ಟೆಕ್ ನ್ಯೂಸಲ್ಲಿ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ ಅಂದರೆ ಲಿಟ್ರಲಿ ತಲೆಗೆ ಹೊಡೆದಂಗಿದೆ ಆಯಿತಾ. ಲಿಟ್ರಲಿ ಒರಿಜಿನಲ್ ಫೋಟೋನೇನ ಅದು ಅನ್ನೋ ರೀತಿ ಇರುವಂಥದ್ದು. ಆ್ಯಕ್ಚುಲಿ ಈ ಏನು ಫೋಟೋ ತೋರಿಸ್ತೀನಿ ನಾನು ನಿಮಗೆ, ಇದನ್ನು ಮಿಡ್ಜರ್ನಿ AI ಮುಖಾಂತರ ಜನರೇಟ್ ಮಾಡಿರುವಂಥ ಒಂದು ಫೋಟೋ. ಸೊ ನೀವು ಕೂಡ ಆ್ಯಕ್ಚುಲಿ ಮಿಡ್ಜರ್ನಿಯನ್ನು ಫ್ರೀಯಾಗಿ ಯೂಸ್ ಮಾಡ್ಬೋದು ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮು. ಸೊ ಈ ಮಿಡ್ಜರ್ನಿ ಆ್ಯಕ್ಚುಲಿ ಪೇಯ್ಡ್ ವರ್ಷನ್ ಆಯಿತಾ. ನೀವು ಸ್ಟಾರ್ಟಿಂಗು ಫ್ರೀ ಟ್ರಯಲ್ನ ಯೂಸ್ ಮಾಡ್ಬೋದು. 25 ಇಮೇಜ್ಗಳನ್ನು ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು. ನಂತರ ಅವರು ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ತಾರೆ. ತಿಂಗಳಿಗೆ 800 ರೂಪಾಯಿ ಇದೆ. ನೀವು ಇನ್ ಕೇಸ್ ಪೇಯ್ಡ್ ತೊಗೊಂಡ್ರಿ ಅಂತ ಅಂದರೆ ಸುಮಾರು ಒಂದು 200 ಫೋಟೋ ನೀವು ಫ್ರೀಯಾಗಿ ತಿಂಗಳಿಗೆ 800 ರೂಪಾಯಿ ಕೊಟ್ಟು ಯೂಸ್ ಮಾಡ್ಕೊಬೋದು. ಸೊ ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿದೆ. ಸೊ ನಾನು ನಿಮಗೆ ಕೆಲವೊಂದು ಇಮೇಜ್ಗಳನ್ನು ಜನ್ರೇಟ್ ಮಾಡಿ ತೋರಿಸ್ತೀನಿ ಆಯಿತಾ. ಸೊ ಫಸ್ಟ್ ನಾನು ರಿಯಲಿಸ್ಟಿಕ್ ಐಫೋನ್ ಇನ್ 2050 ಅಂತ ನಾನು ಟೈಪ್ ಮಾಡಿದೆ. ಸೊ ಇದನ್ನು ಡಿಸ್ಕೋರ್ಡಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಚಾಟ್ ಬೋರ್ಡ್ ಅಂತ ಬೇಕಾದ್ರೂ ಅನ್ಬೋದು ಆಯಿತಾ. ಸೊ ಡಿಸ್ಕೋರ್ಡ್ನಲ್ಲಿ ಈ ಒಂದು AI ನೀವು ಯೂಸ್ ಮಾಡ್ಬೋದು. ಸೊ ಇನ್ಡೆಪ್ತ್ ಹೋಗೋದಿಲ್ಲ ನಾನು ಆಯಿತಾ. ಸೊ ಈ ಒಂದು AI ಯಾವ ರೀತಿ ನೀವು ಯೂಸ್ ಮಾಡ್ಬೋದು ಅಂತ ತುಂಬ ಟ್ಯುಟೋರಿಯಲ್ಗಳಿದ್ದಾವೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ನಾನು ನಿಮಗೆ ಈ AI ಕೆಪಬಿಲಿಟೀಸನ್ನು ತೋರಿಸ್ಬೇಕಾಗಿದೆ, ಆ ರೀಸನ್ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ AI ಮುಖಾಂತರ ನಾನು ರಿಯಲಿಸ್ಟಿಕ್ ಐಫೋನ್ ಇನ್ 2050 ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿದೆ. ಇದು ಈ ಒಂದು ಇಮೇಜನ್ನು ಜನ್ರೇಟ್ ಮಾಡುತ್ತೆ. ಗಮನಿಸ್ತಾ ಇದ್ದೀರಾ, ಫ್ಯೂಚರಿಸ್ಟಿಕ್ ಆಗಿದೆ ನೋಡೋದಕ್ಕೆ ಹೋದರೆ. ಸೊ ಕೆಲವೊಂದು ಬಟನ್ಸ್ಗಳು ಏನೇನೋ ಇದೆ ಆಯಿತಾ. ಸೊ ಆ ಒಂದು AI ಅದಕ್ಕೆ ತೋಚಿದ ರೀತಿಯಲ್ಲಿ ಈ ರೀತಿ ಇರ್ಬೋದಾ ಅಂತ ಗೆಸ್ ಮಾಡಿಕೊಂಡು ಈ ರೀತಿ ಒಂದು ಫೋಟೋವನ್ನು ಜನ್ರೇಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟು ನಾನು ಇನ್ನೊಂದು ನೋಡ್ತಾ ಇದ್ದೀರಾ, ರಿಯಲಿಸ್ಟಿಕ್ ಬ್ಯಾಂಗ್ಳೂರ್ KR ಮಾರ್ಕೆಟ್ ಇನ್ 2050 ಅಂತ ಟೈಪ್ ಮಾಡಿದೆ. ಅದೊಂದು ಇಮೇಜನ್ನು ಜನ್ರೇಟ್ ಮಾಡ್ತು. KR ಮಾರ್ಕೆಟು 2050 ಇಸ್ವಿಲಿ ಹೆಂಗಿರುತ್ತೆ ಅಂತ. ಏನು ಚೇಂಜ್ ಆಗಿಲ್ಲ, ಈಗ ಹೆಂಗಿದೆ ಹಂಗೆ ಇದೆ ಅಂತ ಅನ್ನಿಸ್ತದೆ ನನಗೆ. ಗಮನಿಸ್ತಾ ಇದ್ರೆ ಫೋಟೋವನ್ನು. ಅದಾದ ನಂತರ ಇನ್ನೊಂದು ಪ್ರಾಂಪ್ಟನ್ನು ಕೊಟ್ಟೆ ನಾನು, ರಿಯಲಿಸ್ಟಿಕ್ ಸ್ಪೈಡರ್ ಮ್ಯಾನ್ ಸೆಲ್ಲಿಂಗ್ ಫ್ಲವರ್ಸ್ ಇನ್ ಬ್ಯಾಂಗ್ಳೂರ್ KR ಮಾರ್ಕೆಟ್ ಅಂತ. ಸೊ ಗಮನಿಸ್ತಾ ಇದ್ರೆ ಇದು ಇಮೇಜನ್ನು ಜನ್ರೇಟ್ ಮಾಡ್ತು. ಸ್ಪೈಡರ್ ಮ್ಯಾನು KR ಮಾರ್ಕೆಟಲ್ಲಿ ಹೂ ಮಾರೋ ಒಂದು ಇಮೇಜನ್ನು ಜನ್ರೇಟ್ ಮಾಡುವಂತ ನಾನು ಕೊಟ್ಟಿದ್ದು. ಅದಕ್ಕೆ ಈ ರೀತಿ ಒಂದು ಇಮೇಜನ್ನು ಜನ್ರೇಟ್ ಮಾಡೋದು ಸಖತ್ತಾಗಿದೆ. ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು ಆಯಿತಾ. ನಂಗೆ ಅನ್ನಿಸ್ತಂಗೆ ಮಿಡ್ಜರ್ನಿ ಒನ್ ಆಫ್ ದ ಬೆಸ್ಟ್ ರಿಯಲಿಸ್ಟಿಕ್ ಫೋಟೋವನ್ನು ಜನ್ರೇಟ್ ಮಾಡುವಂಥ AI ಅಂತ ಅನ್ನಿಸ್ತಿರುವಂಥದ್ದು. ನಿಮ್ಮ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ರೀತಿ ಇಮೇಜನ್ನು ಜನ್ರೇಟ್ ಮಾಡ್ತೀರಾ ಅಂತ. ಸೊ ನಿಮಗೆ ಒಳ್ಳೆ ಟ್ಯಾಲೆಂಟ್ ಇದ್ದರೆ, ಒಳ್ಳೆ ಇಮ್ಯಾಜಿನೇಷನ್ ಇದ್ದರೆ ಎಂಥ ಇಮೇಜ್ ಬೇಕಾದ್ರೂ ಜನ್ರೇಟ್ ಮಾಡ್ಬೋದು ಆಯಿತಾ. ನೀವು ಯಾವ ರೀತಿ ಪ್ರಾಂಪ್ಟನ್ನು ಕೊಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಇಮೇಜ್ ಬರುತ್ತೆ ಅಂತ. ನೆಕ್ಸ್ಟ್ ನಾನು ಫೋಟೋ ರಿಯಲಿಸ್ಟಿಕ್ ಸ್ಪೈಡರ್ ಮ್ಯಾನ್ ಬೆಗ್ಗಿಂಗ್ ಫಾರ್ ಮನಿ ಇನ್ MG ರೋಡ್ ಬ್ಯಾಂಗ್ಳೂರ್ ಅಂತ ಹಾಕಿದೆ ನಾನು. ಸೊ ಅದಾದ ನಂತರ ಈ ರೀತಿ ಒಂದು ಇಮೇಜ್ ಸ್ಪೈಡರ್ ಮ್ಯಾನು ಭಿಕ್ಷೆ ಬಿಡುವಂಥ ಫೋಟೋನ ಇದು ಜನ್ರೇಟ್ ಮಾಡ್ತು. ಇದು ಕೂಡ ನನಗೆ ಒಂದು ಲೆವೆಲ್ಲಿಗೆ ಇಂಪ್ರೆಸ್ ಮಾಡ್ತು. ನೆಕ್ಸ್ಟು ಇಂಡಿಯನ್ ಫ್ಲ್ಯಾಗ್ ಆ್ಯಂಡ್ ಮೂನ್ ಲ್ಯಾಂಡಿಂಗ್ ಅಂತ ನಾನು ಟೈಪ್ ಮಾಡಿದೆ. ಸೊ ಇದರಲ್ಲಿ ಒಂದು 4 ಫೋಟೋ ಕೊಡ್ತದ್ದು. ಅದರಲ್ಲಿ ಒಂದರಲ್ಲಿ US ಫ್ಲ್ಯಾಗ್ ಇದೆ, ಇನ್ನೊಂದರಲ್ಲಿ ಇನ್ಯಾವುದೋ ಫ್ಲ್ಯಾಗು, ಇನ್ನು ಉಳಿದಿದ್ದೆರಡರಲ್ಲಿ ನಮ್ಮ ಭಾರತದ ಫ್ಲ್ಯಾಗ್ ರೀತಿ ಕಾಣುವಂಥ ಫ್ಲ್ಯಾಗ್ ಇದೆ. ನಮ್ಮ ಇಂಡಿಯನ್ ಫ್ಲ್ಯಾಗ್ ಥರ ಇಲ್ಲ ಎಕ್ಸಾಕ್ಟ್ಲಿ, ಬಟ್ ಆ ರೀತಿ ಕಾಣುವಂಥ ಫ್ಲ್ಯಾಗು. ಪಕ್ಕದಲ್ಲಿ ಆಸ್ಟ್ರೋನಾಟು. ಸೊ ಐ ಹೋಪ್ ಮುಂದೊಂದು ದಿನ ಇದು ನಿಜ ಆಗುತ್ತೆ ಅಂತ. ಸೊ ಸುಮ್ಮನೆ ನಾನು ಟ್ರೈ ಮಾಡಿದೆ ಅಷ್ಟೇ. ಆಮೇಲೆ ನೆಕ್ಸ್ಟು ರಿಯಲಿಸ್ಟಿಕ್ಸ್ ಸೂಪರ್ ಮ್ಯಾನ್ ಆ್ಯಕ್ಟಿಂಗ್ ಇನ್ ಇಂಡಿಯನ್ TV ಸೀರೀಸ್ ಅಂತ ಆಗದೆ ಆಯಿತಾ. ಇಂಡಿಯನ್ TV ಸೀರೀಸ್ನಲ್ಲಿ ಸೂಪರ್ ಮ್ಯಾನ್ ಅಂತ. ಸೊ ಅದು ಲಿಟ್ರಲಿ ಎಂಥ ಇಮೇಜ್ ಜನ್ರೇಟ್ ಮಾಡ್ತು ಅಂತ ಅಂದರೆ ರಿಯಲಿಸ್ಟಿಕ್ ಇಮೇಜ್ ಜನ್ರೇಟ್ ಮಾಡ್ತು. ನೋಡ್ತಾ ಇದ್ದೀರಾ,
ಇಂಡಿಯನ್ ಆ್ಯಕ್ಟರ್ ಯಾರು ಅಂತ ಗೊತ್ತಿಲ್ಲ, ಅವ್ನು ನಿಜಾನ ಅಥವಾ ಅದೇ ಎ ಐ ಜನ್ರೇಟ್ ಮಾಡಿರುವಂಥ ಇಮೇಜಾ ಅಂತ. ಸ್ಪೈಡರ್ ಮ್ಯಾನ್ ಡ್ರೆಸ್ ಹಾಕೊಂಡ್ರೆ ಒಂದು ಇಮೇಜ್ ನಮಗೆ ಕೊಡ್ತು. ಲಿಟ್ರಲಿ ಸಾಕತ್ತಾಗಿದೆ, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತಂದರೆ ಬೆಂಕಿ ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಯಲಿಸ್ಟಿಕ್ ಸ್ಪೈಡರ್ ಮ್ಯಾನ್ ರೈಡಿಂಗ್ ಬೈಕ್ ಇನ್ ಬ್ಯಾಂಗ್ಳೂರ್ ರೋಡ್, ಪಕ್ಕದಲ್ಲಿ ಆಟೋನು ಇರಲಿ ಅಂತ ಕೊಟ್ಟೆ, ಅದು ಅರ್ಥ ಮಾಡ್ಕೊಂಡಿಲ್ಲ. ಬಟ್ ನೋಡ್ತಾ ಇದ್ರೆ ಬೈಕನ್ನು ಓಡಿಸ್ತಾ ಇರುವಂಥ ಸ್ಪೈಡರ್ ಮ್ಯಾನ್ ಇಮೇಜನ್ನು ನೆಕ್ಸ್ಟ್ ಇದು ಕೊಡ್ತು ನನಗೆ. ನೆಕ್ಸ್ಟು ರಿಯಲಿಸ್ಟಿಕ್ ಶಕ್ತಿಮಾನ್ ಡ್ಯಾನ್ಸ್ ಇನ್ ಇಂಡಿಯನ್ ವೆಡ್ಡಿಂಗ್ ಅಂತ ಆಗಿದ್ದೆ ನಾನು. ಶಕ್ತಿಮಾನ್ ಗೊತ್ತಾಗುತ್ತಾ ಶಕ್ತಿಮಾನ್ ಅಂತ, ಬಟ್ ಪರವಾಗಿಲ್ಲ, ಕ್ಲೋಸ್ ಆಗಿ ಡ್ಯಾನ್ಸ್ ಮಾಡ್ತಿರುವಂಥ ಇಮೇಜನ್ನು ಕೊಡ್ತಿದ್ದು. ಸೊ ಆ್ಯಕ್ಚುಯಲ್ ಶಕ್ತಿಮಾನ್ ಥರ ಇಲ್ಲ, ಬಟ್ ಏನೋ ಕೊಡ್ತು. ನೆಕ್ಸ್ಟು ಶಕ್ತಿಮಾನ್ ಬರೋ ಸ್ಪೈಡರ್ ಮ್ಯಾನ್ ಕೊಟ್ಟರೆ ಹೆಂಗಿರುತ್ತೆ ಅಂದರೆ, ಸ್ಪೈಡರ್ ಮ್ಯಾನ್ ಟ್ರೈ ಮಾಡಿದೆ ಆ ಜಾಗದಲ್ಲಿ, ಬೆಂಕಿ ಇಮೇಜ್ ಕೊಡ್ದೆ ಆ್ಯಕ್ಚುಲಿ ಇಂಡಿಯನ್ ವೆಡ್ಡಿಂಗಲ್ಲಿ, ಆಯಿತಾ. ನಮ್ಮ ದೇಶದ ಮ್ಯಾರೇಜ್ ಫಂಕ್ಷನ್ನಲ್ಲಿ ಸ್ಪೈಡರ್ ಮ್ಯಾನ್ ಡ್ಯಾನ್ಸ್ ಮಾಡ್ತಿರುವಂಥ ಇಮೇಜು ಲಿಟ್ರಲಿ ಸಕಾಲಾಗಿ ಬಂದಿದೆ. ನನಗೆ ಇದರಲ್ಲಿ ಈ ಒಂದು ಹೆಂಗಪ್ಪ ಅಂತ ಅಂದರೆ, ನಿಮಗೆ ಯಾವುದಾದ್ರೂ ಒಂದು ಈ 4ರಲ್ಲಿ ಯಾವುದಾದ್ರೂ ಒಂದು ಇಮೇಜ್ ಇಷ್ಟ ಆಯಿತು ಅಂತಂದರೆ ಅದರದ್ದೇ ಡಿಫ್ರೆಂಟ್ ವೇರಿಯಂಟ್ಗಳನ್ನ ಬೇಕಾದ್ರೂ ನೀವು ಸರ್ಚ್ ಮಾಡ್ಬೋದು. ಸೊ ನನಗೊಂದು ಯಾವುದೋ ಡ್ಯಾನ್ಸ್ ಮಾಡ್ತಿರುವಂಥದ್ದು ಇಷ್ಟ ಆಯಿತು. ಸೊ ಅದಕ್ಕೆ ಅದರ ವೇರಿಯಂಟನ್ನು ಕೊಟ್ಟೆ ನಾನು, ಅದು ಡಿಫ್ರೆಂಟ್ ಇಮೇಜನ್ನು ಜನ್ರೇಟ್ ಮಾಡುತ್ತೆ. ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ನೀವು ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರಿ ಅಂದರೆ ಹೈ ರೆಸೊಲ್ಯೂಷನ್ ಫೋಟೋನ ಅದು ರೆಂಡರ್ ಮಾಡಿಕೊಡುತ್ತೆ, ಫುಲ್ ಹೈ ರೆಸೊಲ್ಯೂಷನ್ನು. ಇನ್ನೊಂದು ಕೂಡ ನಾನು ಚೆಕ್ ಮಾಡಿದೆ ವೇರಿಯಂಟು, ನೋಡ್ತಾ ಇದ್ರೆ ಸಖತ್ತು ಒಂಥರ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ ನೀವು, ಆ ಥರ ಇಮೇಜನ್ನು ಇದು ಜನ್ರೇಟ್ ಮಾಡುತ್ತೆ. ನನಗಂತೂ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡುತ್ತೆ. ನೀವು ಕೂಡ ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಮಿಡ್ಜರ್ನಿ ಅಂತ ಗೂಗಲ್ ಮಾಡಿ, ಆಯಿತಾ. ಸೊ ಅದರಲ್ಲಿ ನಿಮಗೆ ಅವ್ರದ್ದು ವೆಬ್ಸೈಟ್ ಬರುತ್ತೆ. ವೆಬ್ಸೈಟಿಗೆ ಹೋದರೆ ನೀವು ಸೈನ್ ಅಪ್ ಥ್ರೂ ಡಿಸ್ಕೌಡ್ ಅಂತ ಕೇಳುತ್ತೆ, ಡಿಸ್ಕೌಡ್ ಥ್ರೂ ಸೈನ್ ಅಪ್ ಮಾಡಿ ಡಿಸ್ಕೌಡಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಚಾಟ್ ಬಾಟನ್ನು ಯೂಸ್ ಮಾಡಿಕೊಂಡು ಕೆಲವೊಂದು ಪ್ರಾಂಪ್ಟ್ ಇದೆ, ಸೊ ಆ ಒಂದು ಕೋಡ್ನೆಲ್ಲ ಯೂಸ್ ಮಾಡ್ಕೊಂಡು ಪ್ರಾಂಪ್ಟ್ ಹಾಕಿ ನೀವು ಈ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ಬೋದು. ಜೊತೆಗೆ ನಿಮ್ಮ ಫೋಟೋನ ಕೂಡ ಅಪ್ಲೋಡ್ ಮಾಡಿ, ನಿಮಗೆ ಇಷ್ಟ ಬಂದಂಥ ಫೋಟೋ, ನಮ್ಮ ಆ್ಯಕ್ಟ್ರ್ಗಳದ್ದು ಯಾರ್ದೋ ಫೋಟೋ ಅಪ್ಲೋಡ್ ಮಾಡಿ, ಅವರು ಸಣ್ಣವ್ರು ಇರ್ಬೇಕಾದ್ರೆ ಹೆಂಗೆ ಕಾಣ್ತಾ ಇರ್ಬೋದು ಅನ್ನೋ ರೀತಿ ಕೂಡ ಮಾಡ್ಬೋದು. ಸೊ ಕೆಲವೊಂದು ಫೋಟೋ ಬೇರೆಯವರು ಕ್ರಿಯೇಟ್ ಮಾಡಿರುವಂಥ ಕೆಲವೊಂದು ಫೋಟೋಸ್ನ ನಿಮಗೆ ತೋರಿಸ್ತಾ ಇದ್ದೀನಿ, ಆಯಿತಾ. ಆ್ಯಕ್ಟ್ರ್ಗಳು ಸಣ್ಣವ್ರು ಇರ್ಬೇಕಾದ್ರೆ ಹೆಂಗಿರ್ಬೋದು ಅನ್ನೋ ಒಂದು ಫೋಟೋನ ಕೂಡ ನಮ್ಮ ಕನ್ನಡದಲ್ಲಿ ಎಷ್ಟೋ ಜನ ಕ್ರಿಯೇಟ್ ಮಾಡಿದ್ದಾರೆ, ಅದನ್ನು ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫೋಟೋನ ಕೂಡ ನೀವು ಆ್ಯಡ್ ಮಾಡಿ, ನೀವು ಸಣ್ಣ ಬೇಬಿ ಥರ ಇರ್ಬೇಕಾದ್ರೆ ಹೆಂಗೆ ಇರ್ಬೋದು ಅನ್ನೋದನ್ನು ಕೂಡ ನೀವು ಎಡಿಟ್ ಮಾಡ್ಬೋದು. ಕಲರ್ ಕರೆಕ್ಷನ್ ಮಾಡೋದಕ್ಕೆ ಹೇಳ್ಬೋದು. ಡಿಫ್ರೆಂಟಾಗಿ ಏನೋ ನಿಮ್ಮನ್ನು ಏನೋ ಯಾರೋ ಸೂಪರ್ ಹೀರೋ ಥರ ಬೇಕಾದರೂ ಮಾಡೋ ಥರ ನೀವು ಮಾಡ್ಬೋದು. ಫ್ಯೂಚರಿಸ್ಟಿಕ್ ಆಗಿ, ರೋಬೋಟಿಕ್ ಆಗಿ ಏನು ಬೇಕಾದರೂ ನೀವು ಈ ಒಂದು AI ಮುಖಾಂತರ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಸರ್ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ಇದನ್ನು ಮುಂಚೆ ಯಾವಾಗಲೂ ಮಾಡಬೇಕಾಗಿತ್ತು, ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಈ AI ನೋಡಿದ್ರೆ? ಎಷ್ಟು ಮುಂದುವರಿತಾ ಇದೆ ಈ AIಗಳೆಲ್ಲ ಅಂತ ಅಂದರೆ, ಫ್ಯೂಚರ್ನಲ್ಲಿ ನಮಗೆಲ್ಲ ಕೆಲಸ ಇಲ್ದಂಗೆ ಆಗ್ಬಿಡುತ್ತಾ ಅನ್ನೋ ಒಂದು ಭಯ ಶುರುವಾಗ್ಬಿಟ್ಟಿದೆ. ಹೆಂಗೆ ಅಂತೀರಾ, ಫ್ಯೂಚರಲ್ಲಿ ಈಗ ಆಲ್ರೆಡಿ ವಿಡಿಯೋ ಮಾಡುವಂಥ AI ಕೂಡ ಬಂದಿದೆ, ಆಯಿತಾ. ವಿಡಿಯೋ ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ. ನೀವೇನೋ ನಿಮ್ಗೆ ಯಾವ ರೀತಿ ಬೇಕು ಅಂತ ಟೈಪ್ ಮಾಡಿದ್ರೆ ವಿಡಿಯೋ ಕ್ರಿಯೇಟ್ ಮಾಡಿಕೊಟ್ಬಿಡುತ್ತೆ. ಸೊ ವಿಡಿಯೋನೂ ಕೂಡ AI ಮಾಡೋಕ್ಕೆ ಶುರು ಮಾಡ್ತು ಅಂದರೆ ನಮ್ಗೆ ಇನ್ನೇಲಿರೋದು ಕೆಲಸ ಹೇಳಿ. ಸೊ ಆ ರೀತಿ ಕಾದು ನೋಡೋಣ ಏನಾಗುತ್ತೆ ಅಂತ. ಸೊ ನಿಮಗೆ ಈ ಒಂದು AI ಬಗ್ಗೆ ಏನು ಅನ್ನಿಸ್ತು ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.